ಚೆನ್ನಾಗಿ ತಿನ್ಬೇಕಾ ಬೇಡ ಡಿಸ್ಟರ್ಬೆನ್ಸ್ ಟೇಕ್ ಟು ಇವತ್ತಿನ ಮಾಸ್ಟರ್ ಶೆಫ್ ನಾನು ಇವರೆಲ್ಲ ಕುಟಿ ಶೆಫ್ಸ್ ಅಳ್ಬೇಡ ಈರುಳ್ಳಿ ಬಿಡಿಸಾಗ ಇಂಕ್ ಮಾಡಿರೋದೆಲ್ಲ ನೋಡಿ ನೋಡಿ ರಘುಗೆ ಎಷ್ಟು ಎಕ್ಸೈಟ್ಮೆಂಟ್ ನೋಡಿ ಕೊಡು ಹಿಡ್ಕೋತೀನಿ ಎಲ್ಲ ಮಾಡಿದ್ದಾರೆ ಅಂತ ಲಾಸ್ಟ್ ಟೈಮು ನಾನು ಇವಳಿಗೋಸ್ಕರ ಪನ್ನೀರ್ ಟಿಕ್ಕಾ ಏನೋ ಮಾಡಿಕೊಟ್ಟಿದ್ದೆ ಆ ವಿಡಿಯೋ ನೀವೆಲ್ಲ ನೋಡಿದ್ರಿ. ಸೊ ಇವತ್ತು ನನಗೋಸ್ಕರ ಇವಳೇನೋ ಮಾಡ್ತಿದ್ದಾಳೆ. ಏನು ಮಾಡ್ತಿದ್ದೆ ಮಗನೇ? ನಾನು ಇವತ್ತು ಆ್ಯಕ್ಚುಲಿ ವೆಜಿಟೇಬಲ್ ದಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಅಪರೂಪಕ್ಕೆ ಮಾಡ್ಕೊಡ್ತೀನಿ ರಘುಗೆ. ನಮ್ಮ ಅಮ್ಮಂಗೂ ಪಾಪ ನಾನು ಮಾಡೋದು ಇಷ್ಟ. ಸುಮ್ಮನೆ ಡೌ ಮಾಡಿಬಿಡ, ಚೆನ್ನಾಗೇ ಮಾಡ್ತೀನಿ, ಪರವಾಗಿಲ್ಲ ಅಂತ ತಕ್ಕಮಟ್ಟಿಗೆ. ಇವತ್ತು ನಮ್ಮ ಅಮ್ಮಂಗೆ ರೆಸ್ಟ್ ಡೇ. ಪಾಪ ಹತ್ತೇ ದಿನ ಅವರೇ ಕೆಲಸ ಮಾಡ್ತಾ ಇರ್ತಾರೆ, ಅವರೇ ಅಡುಗೆ ಮಾಡ್ತಾ ಇರ್ತಾರೆ, ಅವರೇ ತಿನ್ನಿಸ್ತಾ ಇರ್ತಾರೆ, ಎಲ್ಲ ಅವರೇ ಮಾಡ್ತಾ ಇರ್ತಾರೆ. ಸೊ ಇವತ್ತೊಂದಿನ ಅವ್ರಿಗೆ ರೆಸ್ಟ್ ಡೇ. ಆ್ಯಕ್ಚುಲಿ ಎಲ್ಲಾದರೂ ಹೊರಗಡೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಮನೇಲೆ ಅಂದರೆ ನಮಗೆ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಟೈಮ್ ಸಿಗೋದಿಲ್ಲ. ಹೊರಗಡೆ ಹೋಗ್ಬಿಟ್ರೆ ಅಲ್ಲೇ ಟೈಮ್ ಹೊಟ್ಟೋಗ್ಬಿಡುತ್ತೆ. ಹೌದು. ಆ್ಯಕ್ಚುಲಿ ನೀನು ಘಮ ಘಮ ಅಂತ ಪರಿಮಳ ಬರ್ತಾ ಇದೀಯ ಮಮ್ಮಿ. ನಾನು ಸ್ನಾನ ಮಾಡಿಲ್ಲ ಇನ್ನು. ಇಟ್ಸ್ ಅ ಲೇಜಿ ಡೇ. ಮಾಡ್ತೀನಿ, ಸ್ನಾನ ಮಾಡ್ತೀನಿ. ಸ್ವಲ್ಪ ಲೇಟ್ ಇವತ್ತು. ಸಂಡೇ ಇಸ್ ಅ ಲೇಜಿ ಡೇ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಡಿಯರ್ ಹೇರ್, ಐ ಆಮ್ ರಿಯಲಿ ಸಾರಿ. ನಿನ್ನನ್ನು ನಾನು ಡ್ಯಾಮೇಜ್ಡ್, ಟ್ಯಾಂಗಲ್ಡ್, ಹಾಗೆ ತುಂಬ ಡ್ರೈ, ಹಾಗೆ ತುಂಬ ವೀಕ್ ಮಾಡಿಬಿಟ್ಟಿದ್ದೀನಿ. ಸೊ ನಾನು ಯಾರ ಹತ್ರ ಮಾತಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ನನಗೆ ನಾನೇ ಮಾತಾಡ್ಕೋತಾ ಇದ್ದೆ. ಏನಂದರೆ ಇತ್ತೀಚೆಗೆ ನನ್ನ ಕೂದಲಿನ ಬಗ್ಗೆ ನಾನು ಜಾಸ್ತಿ ಗಮನ ಕೊಡೋದಕ್ಕೆ ಆಗ್ತಾ ಇಲ್ಲ. ನನ್ನ ಕೂದಲು ತುಂಬ ಡ್ರೈ, ಡ್ಯಾಮೇಜ್ಡ್, ಹಾಗೆ ತುಂಬ ವೀಕ್ ಆಗಿಬಿಟ್ಟಿದೆ. ಸೊ ಇದು ಪೊಲ್ಯೂಷನಿಂದ ಆಗಿರ್ಬೋದು, ಅಥವಾ ಸ್ಟೈಲಿಂಗ್ ಕನ್ಸಿಸ್ಟೆಂಟಾಗಿ ಸ್ಟೈಲ್ ಮಾಡ್ಕೊಳ್ಳೋದ್ರಿಂದ ಆಗ್ತಿರ್ಬೋದು, ಅಥವಾ ನಾವು ಯೂಸ್ ಮಾಡುವಂಥ ಪ್ರಾಡಕ್ಟ್ಸು, ಹೇರ್ ಪ್ರಾಡಕ್ಟ್ಸ್ ಅಂತ ಆಗಿರ್ಬೋದು. ಸೊ ಇದಕ್ಕೆ ನನ್ನ ರೆಸ್ಕ್ಯೂಗೆ ಅಂತ ಬಂದಿದ್ದು ಮಾಮಾ ಅರ್ತ್ ಅವರ ಹೈಬಿಸ್ಕಸ್ ಡ್ಯಾಮೇಜ್ ರಿಪೇರ್ ಹೇರ್ ಆಯಿಲ್. ಸೊ ಇದರಲ್ಲಿ ಕೀ ಇಂಗ್ರೀಡಿಯೆಂಟ್ಸ್ ಅಂದ್ರೆ ದಾಸವಾಳ ಹೂವು ಹಾಗೆ ಕರ್ಬೇವಿನ ಸೊಪ್ಪು. ಸೊ ಯಾರಾದ್ರೂ ನೀವು ದೊಡ್ಡವ್ರನ್ನ ಅಥವಾ ನಿಮ್ ತಾಯಂದ್ರನ್ನ ನೀವು ಕೇಳಿದಾಗ ಅವರೇ ಎಣ್ಣೆ ಮಾಡ್ಕೊಟ್ಬಿಡ್ತಾರೆ. ಅಮ್ಮ ಯಾವಾಗ್ಲೂ ಈ ಕರ್ಬೇ ಸೊಪ್ಪು ಹಾಗೆ ದಾಸವಾಳದ ಎಲೆ ಮತ್ತೆ ದಾಸವಾಳದ ಹೂವು ಹಾಕಿ ನನಗೆ ಎಣ್ಣೆ ಮಾಡ್ಕೊಡೋರು. ನನ್ನ ರೆಸ್ಕ್ಯೂಗೆ ಈ ಮಾಮಾ ಅರ್ತ್ ಅವರ ಹೇರ್ ಆಯಿಲ್ ಬಂತು. ಹಾಗಾಗಿ ನಾನು ಇದನ್ನ ಯೂಸ್ ಮಾಡೋದಕ್ಕೆ ಶುರು ಮಾಡಿದೆ. ಅವಾಗಿಂದ ನನ್ನ ಕೂದಲು ತುಂಬಾ ತುಂಬಾ ಬೆಟರ್ ಅಂತ ಅನ್ನಿಸ್ತಾ ಇದೆ. ಈ ಎಣ್ಣೆ ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ಒಂದು ಇಲಾಸ್ಟಿಸಿಟಿ ಟೆಸ್ಟ್ ಮೂಲಕ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ನನ್ನ ಒಂದು ಕೂದಲಿನ ಎಳೆಯನ್ನ ತಗೊಂಡು ಸ್ಟ್ರೆಚ್ ಮಾಡಿ ಪುಲ್ ಮಾಡಿದೆ, ಅದು ಬ್ರೇಕ್ ಆಯ್ತು. ಸೊ ಇದನ್ನ ನೋಡಿ ನನಗೆ ರಿಯಲೈಸ್ ಆಯ್ತು ಎಷ್ಟು ಡ್ಯಾಮೇಜ್ ಆಗಿದೆ ನನ್ನ ಕೂದಲು, ಎಷ್ಟು ಡ್ರೈ ಆಗಿದೆ, ಎಷ್ಟು ವೀಕ್ ಆಗಿದೆ ನನ್ನ ಕೂದಲು ಅಂತ ನನಗೆ ಗೊತ್ತಾಯ್ತು. ಆಗ ನಂಗೆ ರಿಯಲೈಸ್ ಆಯ್ತು ದಟ್ ನನ್ನ ಕೂದಲನ್ನ ಸಿಕ್ಕಾಪಟ್ಟೆ ಡ್ಯಾಮೇಜ್ ಮಾಡ್ಕೊಂಡಿದ್ದೀನಿ. ಬಟ್ ಈ ಮಾಮಾ ಅರ್ತ್ ಅವರ ಹೈಬಿಸ್ಕಸ್ ಡ್ಯಾಮೇಜ್ ರಿಪೇರ್ ಹೇರ್ ಆಯಿಲ್ ಸಿಕ್ಕಾಪಟ್ಟೆ ಹೆಲ್ಪ್ ಆಗಿದೆ. ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ. ಈ ಹೇರ್ ಆಯಿಲ್ ಜೊತೆಗೆ ಒಂದು ಅಪ್ಲಿಕೇಟರ್ ಕೂಡ ಬರುತ್ತೆ. ಈ ಅಪ್ಲಿಕೇಟರ್ನ ಈ ಮೇಲ್ಗಡೆ ಇರೋ ಮುಚ್ಚಳನ ತೆಕ್ಕೊಂಡು ಇದನ್ನ ಫಿಕ್ಸ್ ಮಾಡ್ಕೊಂಡು ಹಾಕೋಬಹುದು. ಬಟ್ ನಾನು ಹಾಗೆ ಡೈರೆಕ್ಟ್ ಆಗಿ ಯೂಸ್ ಮಾಡಿದ್ದೀನಿ. ಯಾಕೆ ಅಂತಂದ್ರೆ ನಂದು ಕರ್ಲಿ ಹೇರ್, ನಾನು ಅಷ್ಟು ಈಸಿಯಾಗಿ ಅಪ್ಲಿಕೇಟರ್ನ ಯೂಸ್ ಮಾಡೋದಕ್ಕೆ ಆಗಲ್ಲ, ಸಿಕ್ಕಾಕೊಂಡ್ಬಿಡುತ್ತೆ ಕೂದಲಿಗೆ. ಸೊ ಹಾಗಾಗಿ ನಾನು ಡೈರೆಕ್ಟ್ ಆಗಿ ಹಚ್ಕೊಂಡಿದ್ದೀನಿ. ಸೊ ರೂಟ್ಸ್ ಇಂದ ಎಂಡ್ಸ್ ವರ್ಗು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಕಂಪ್ಲೀಟ್ ಆಗಿ ನೀಟಾಗಿ ಎಣ್ಣೆ ತುದಿ ತನಕ ಹಾಕೋಬೇಕು ನೀವು. ಇದ್ರ ಜೊತೆಗೆ ಇವ್ರದ್ದು ಒಂದು ಹೈಬಿಸ್ಕಸ್ ಡ್ಯಾಮೇಜ್ ರಿಪೇರ್ ಶಾಂಪೂ ಕೂಡ ಇದೆ. ಇದು ಕೂಡ ತುಂಬಾ ನರಿಶ್ಮೆಂಟ್ ಕೊಡುತ್ತೆ ನಿಮ್ಮ ಕೂದಲಿಗೆ, ಸ್ಟ್ರಾಂಗ್ ಮಾಡುತ್ತೆ ನಿಮ್ಮ ಕೂದಲನ್ನ. ಹಾಗೆ ಮತ್ತೆ ನಾನು ಇಲಾಸ್ಟಿಸಿಟಿ ಟೆಸ್ಟ್ ಅನ್ನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನೋಡಿ, ಒಂದು ಕನ್ಸಿಸ್ಟೆಂಟ್ ಆಗಿ ಒಂದು 2 ವೀಕ್ಸ್ ಇಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ. ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ನಾನು ಹೇಳ್ಬೋದು. ಸೊ ನೀವು ಕೂಡ ನಿಮ್ಮ ಡ್ಯಾಮೇಜ್ ಹೇರ್ ನ ರಿಪೇರ್ ಮಾಡ್ಕೋಬೇಕು ಅಂತಿದ್ರೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹಾಗೆ ನನ್ನ ಕುಪಾನ್ ಕೋಡ್ ಯೂಸ್ ಮಾಡಿದ್ರೆ ನಿಮಗೆ 20% ಆಫ್ ಕೂಡ ಸಿಗುತ್ತೆ. ನನ್ನ ಕುಪಾನ್ ಕೋಡ್ ಇವರ ವೆಬ್ಸೈಟ್ ಹಾಗೆ ಆಪ್ ಅಲ್ಲಿ ಯೂಸ್ ಮಾಡಿದ್ರೆ ಮಾತ್ರ ನಿಮಗೆ ಡಿಸ್ಕೌಂಟ್ ಸಿಗೋದು. ಹಾಗೆ ಇವರ ಪ್ರಾಡಕ್ಟ್ಸ್ ಅಮೆಜಾನ್, ಫ್ಲಿಪ್ಕಾರ್ಟ್, ನೈಕಾ ಹಾಗೆ ನಿಮ್ಮ ಹತ್ರದ ಸ್ಟೋರ್ಸ್ ಅಲ್ಲಿ ಕೂಡ ಅವೈಲೇಬಲ್ ಇದೆ. ಅಷ್ಟೇ ಅಲ್ಲ, ಮಾಮಾ ಅರ್ತ್ ಅಂದ್ರೆ ಗುಡ್ನೆಸ್ ಇನ್ಸೈಡ್. ನೀವು ಮಾಡುವಂತ ಪ್ರತಿಯೊಂದು ಪರ್ಚೇಸ್ ಆರ್ಡರ್ ಕೂಡ ಒಂದು ಗಿಡಕ್ಕೆ ಲಿಂಕ್ ಮಾಡ್ತಾರೆ. ಇವರು 2025ರಲ್ಲಿ ಹೆಚ್ಚು ಕಮ್ಮಿ 10 ಲಕ್ಷಕ್ಕಿಂತ ಹೆಚ್ಚು ಗಿಡಗಳನ್ನ ಪ್ಲಾಂಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ, ಇನಿಷಿಯೇಟಿವ್ ತಗೊಂಡಿದ್ದಾರೆ. ಸೊ ನಾವೆಲ್ಲರೂ ಸಪೋರ್ಟ್ ಮಾಡೋಣ ಅಲ್ವಾ?
ಅಲ್ಲ ಇವಳು ಪನ್ನೀರ್ ತೊಗೊಂಬರಕ್ಕೆ ಹೋದ್ರೆ ಪಿಟಾಸಿ ಥರ ಬರೀ ಒಂದೇ ಒಂದು ಪ್ಯಾಕೆಟ್ ತೊಗೊಂಡು 5 ಜನ ಇದ್ದೀವಿ, ಚೆನ್ನಾಗಿ ತಿನ್ಬೇಕೋ ಬೇಡ. ಡಿಸ್ಟರ್ಬೆನ್ಸ್ ಟೇಕ್ 2. ಬನ್ನಿ ಯಾಕಲ್ಲಿಲ್ವಾ ಅಜ್ಜ? ನೋಡಿ ನಾವ್ ಹಿಂಗೆ ಆಯ್ತು ಅಂತಂದ್ರೆ ಗ್ಯಾರಂಟಿ ಇವತ್ತು ಅಡಿಗೆ ಮಾಡಲ್ಲ, ಝೊಮ್ಯಾಟೋಲೆ ಆರ್ಡರ್ ಮಾಡ್ಬೇಕಾಗುತ್ತೆ, ಅದಂತೂ ಫಾರ್ ಶೋರ್. ಯಾಕಂದ್ರೆ ನಮ್ಮನ್ನ ನಂಬ್ಕೊಂಡು ಮನೇಲಿ ಏನೋ ಅಡಿಗೆ ಮಾಡಿಲ್ಲ, ಇವತ್ತು ನಾವೇ ಏನೋ ಮಾಡ್ಕೊಟ್ಬಿಡ್ತೀವಿ. ಹಿಂದಿನ ದಿನದ್ದು ಏನೂ ಇಲ್ಲ. ಎಸ್. ಸೊ ಇವಾಗ ನಾವು ಒಂದು ಕೆಲಸ ಮಾಡೋಣ ಪುಟ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಲೇಟ್ ಮಾಡೋದು ಬೇಡ. ಫಸ್ಟ್ ಇದಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಬೋಣ. ಸೊ ಏನು ಅಂತಂದ್ರೆ ಇವತ್ತಿನ ಮಾಸ್ಟರ್ ಶೆಫ್ ನಾನು, ಇವರೆಲ್ಲ ಕುಟಿ ಶೆಫ್ಸ್. ಅಳ್ಬೇಡ ಈರುಳ್ಳಿ ಬಿಡಿಸೋಗ. ಸೊ ನಾವೆಲ್ಲ ಕಟ್ ಮಾಡಿ ಹೆಚ್ಚಿಕೊಟ್ಟು ಬಿಡಿಸ್ಕೊಟ್ಟು ಸೊಪ್ಪು ಗಿಪ್ಪು ಎಲ್ಲ ಮಾಡಿಕೊಟ್ರೆ ಮೇಡಮ್ ಅವರು ಅಲ್ಲಿ ಹೋಗ್ಬಿಟ್ಟು ಹಿಂಗೆ ಹಾಕ್ಬಿಟ್ಟು ಇವಾಗ ಟ್ರೆಂಡ್ ರಾಹುಲ ಬಂದು ಅಲ್ಲಾಡ್ಸಪ್ಪ ಅಂತಾನಲ್ಲ, ಹಂಗೆ ಇದು ಅಮೃತ ಬಂದು ಮಾಡಮ್ಮ ಅಂತ ಸುಮ್ಮನೆ ಹಿಂಗೆ ಹಿಂಗೆ ಹಾಕ್ಬಿಟ್ರೆ ಮುಗೀತು, ನಮ್ಮ ಅಡ್ಗೆ ಮುಗ್ದು ಹೋಗುತ್ತೆ. ಹಿಂಗೆ ಕುದುರೆ ಮುಗ್ದು ಅಂತಾರ. ವೆಜಿಟೇಬಲ್ ದಮ್ ಬಿರಿಯಾನಿ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಡ್ತೀನಿ. ಫಸ್ಟಿಗೆ ತರಕಾರಿ, ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಅದ್ರ ಜೊತೆಗೆ ಆನಿಯನ್ಸ್ 7 ಆನಿಯನ್ಸ್ ತೊಗೊಂಡಿದ್ದೀನಿ. ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ಆಮೇಲೆ ಅದ್ರ ಜೊತೆಗೆ ಪನ್ನೀರು, ಹಾಗೆ ಮಿಂಟ್ ಲೀವ್ಸು, ಕೊರಿಯಂಡರ್ ಲೀವ್ಸು ಅಂದರೆ ಪುದೀನ, ಕೊತ್ತಂಬರಿ ಸೊಪ್ಪು 2 ಚಾಪ್ ಮಾಡ್ಕೊಂಡಿದ್ದೀನಿ. ಬಟಾಣಿ ತೊಗೊಂಡಿದ್ದೀನಿ 200 ಗ್ರಾಮ್ಸು. ಸ್ಪೈಸಸ್ ಹೇಳ್ಬಿಡ್ತೀನಿ. ಪುಲಾವ್ ಎಲೆ 2, ಹಾಗೆ ಸ್ಟಾರ್ ಅನೈಸು 1, ಚಕ್ಕೆ ಒಂದಿಷ್ಟುದ್ದ, ಹಾಗೆ ಒಂದು 7 ರಿಂದ 8 ಏಲಕ್ಕಿ, ಅದ್ರ ಜೊತೆಗೆ ಲವಂಗ 7 ರಿಂದ 8, ಶಾಹಿ ಜೀರಾ ಒಂದು ½ ಟೀ ಸ್ಪೂನು. ಇಷ್ಟು ಸ್ಪೈಸಸ್ಸು. ಬಿರಿಯಾನಿ ಮಸಾಲ 2 ಟೇಬಲ್ ಸ್ಪೂನು, ರೆಡ್ ಚಿಲ್ಲಿ ಪೌಡರ್ 1 ಟೀ ಸ್ಪೂನ್. ಆಮೇಲೆ ಅಷ್ಟೇ ಸ್ಪೈಸಸ್. ಜಿಂಜರ್ ಗಾರ್ಲಿಕ್ ಪೇಸ್ಟು ½ ಟೀ ಸ್ಪೂನಿಂದ 1 ಟೀ ಸ್ಪೂನ್ವರೆಗೂ ಹಾಕೋಬೋದು. ಅರ್ಶಿನ 1 ಟೇಬಲ್ ಸ್ಪೂನು. ಗಾರ್ನಿಷ್ಗೆ ಅಂದರೆ ಮೇಲ್ಗಡೆ ಉದುರಿಸೋದಕ್ಕೆ, ಇದು ಮೇಲೆ ದಮ್ ಬಿರಿಯಾನಿ ಮೇಲೆ ಉದುರಿಸೋದಕ್ಕೆ ಗೋಡಂಬಿ, ದ್ರಾಕ್ಷಿ, ಅದ್ರ ಜೊತೆಗೆ ಮೇಜರ್ ಇಂಗ್ರೀಡಿಯೆಂಟ್ ಹೇಳ್ಬಿಡ್ತೀನಿ, ಸ್ಯಾಫ್ರನ್ ಸ್ಟ್ರ್ಯಾಂಡ್ಸ್ ಅಂದರೆ ಕೇಸರಿ ಮತ್ತೆ ಹಾಲು. ಮಸಾಲೆಗೆ ಹಾಕಕ್ಕೆ ಕರ್ಡ್. ಇಷ್ಟು ತಗೊಂಡಿದ್ದೀನಿ. ಎಲ್ಲ ಹೇಳಿದೀನಾ? ಅಯ್ಯೋ, ರುಚಿಗೆ ತಕ್ಕಷ್ಟು ಉಪ್ಪು, ಆಯ್ತಾ? ಅದು ಉಪ್ಪು ತಗೊಂಡಿದ್ದೀನಿ. ಆಮೇಲೆ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ, ಬಾಸುಮತಿ ಅಕ್ಕಿನ ತೊಳೆದಿಟ್ಕೊಂಡ್ಬಿಟ್ಟಿದ್ದೀನಿ. 2 ಕಪ್ಪು ಬಾಸುಮತಿ ಅಕ್ಕಿ, 4 ಜನಕ್ಕೆ ಬೇಕಲ್ವಾ? 2 ಕಪ್ಪು ಬಾಸುಮತಿ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. ಬಾಸುಮತಿ ಅಕ್ಕಿ ಬೇಯಿಸೋದಕ್ಕೆ ಶಾಹಿ ಜೀರಾ ಒಂದು ½ ಟೀ ಸ್ಪೂನು, 2 ಬೇ ಲೀಫು ಅಂದರೆ ಪುಲಾವ್ ಎಲೆ, ಒಂದು ಸ್ವಲ್ಪ ಎಣ್ಣೆ, ಉಪ್ಪು, ಇಷ್ಟು ಹಾಕ್ಬಿಟ್ಟು ಬೇಯಿಸ್ಕೋಬೇಕು. ಸೊ ಈಗ ಮೊದಲು ಏನು ಮಾಡ್ಕೊಂಬಿಡೋಣ ಗೊತ್ತಾ ಪುಟ? ನೀರು ಕುದಿಯಕ್ಕೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಇವಾಗ 2 ಕಪ್ಪು ಅಕ್ಕಿ ತಗೊಂಡಿದ್ದೀನಲ್ವಾ, ಇದನ್ನ ನಾವು 90% ಅಷ್ಟೇ ಬೇಯಿಸ್ಬೇಕು, ಆಯ್ತಾ? ಸೊ ಅದಕ್ಕೆ 2 ಕಪ್ಪು ಅಕ್ಕಿಗೆ 7 ರಿಂದ 8 ಕಪ್ಪು ನೀರು ತಗೊಂಡಿದ್ದೀನಿ. ಅಕ್ಕಿನ ತೊಳೆದು 15 ನಿಮಿಷ ಹಾಗೆ ಬಿಟ್ಬಿಟ್ಟಿದ್ದೀನಿ. ಈಗ 7 ಕಪ್ಪು ನೀರಿಗೆ ಈ ಅಕ್ಕಿನ ಹಾಕ್ತೀನಿ. ಹಾಕಿ ಏನು ಮುಚ್ಚಿಡೋದೇನು ಬೇಕಾಗಿಲ್ಲ, ಅದು ಕುದಿಯೋದು ಗೊತ್ತಾಗಬೇಕು. ಸ್ವಲ್ಪ ಕೈ ಆಡಿಸ್ತಾ ಇರಬೇಕು ಕುದಿಯುವಾಗ, ಇಲ್ಲಾಂದ್ರೆ ತಳೆ ಹಿಡಿದು ಬಿಡುತ್ತೆ. ಬೇರೆ ಮಾಡ್ಕೋಬೋದು. ನಾನು ಇದನ್ನ ಸ್ವಲ್ಪ ಕಡಿಮೆ ಇದರಲ್ಲಿ ಇಟ್ಟಿರ್ತೀನಿ. ಈಗ ಫ್ರೈಯಿಂಗ್ ಶುರು ಮಾಡ್ಕೊಂಬಿಡೋಣ. ಫ್ರೈ ಮಾಡ್ಕೊಂಬಿಡೋಣ ಎಲ್ಲದನ್ನು, ವೆಜಿಟೇಬಲ್ಸ್ ಎಲ್ಲ, ಸರಿನಾ? ಕಮಾನ್.
ಈಗ ಏನು ಮಾಡೋಣ ಅಂತಂದರೆ, ಇದು ಲೋ ಫ್ಲೇಮಲ್ಲಿ ವೆಜಿಟೇಬಲ್ಸು ಬೇಯ್ತಾ ಇರಲಿ. ಆ ಟೈಮಲ್ಲಿ ಮೀನ್ ವೈಲ್ ನಾವು ಫ್ರೈಡ್ ಅನಿಯನ್ಸ್ ಮಾಡ್ಕೊಂಡ್ಬಿಡೋಣ, ಕ್ಯಾರಮಲೈಸ್ಡ್ ಫ್ರೈಡ್ ಅನಿಯನ್ಸ್. ಓಕೆನಾ? ಸೊ ವೆಜಿಟೇಬಲ್ಸ್ ಎಲ್ಲ ಈಗ ಕುಕ್ ಆಗಿದೆ, ತರಕಾರಿ ಎಲ್ಲ ಕುಕ್ ಆಗಿದೆ, ಅನ್ನ ಕೂಡ ಬೆಂದಿದೆ, ಮುಕ್ಕಾಲು ಬೆಂದಿದೆ, ಅಂದರೆ 90%, ಆ್ಯಂಡ್ ಇದು ಕೂಡ 90% ಬೆಂದಿದೆ. ಇವಾಗ ಲೇಯರ್ ಮಾಡ್ತಾ ಹೋಗೋಣ. ಫಸ್ಟ್ ಇದನ್ನು ನಾನು ಬೇರೆ ಕಂಟೈನರ್ಗೆ ಶಿಫ್ಟ್ ಮಾಡ್ಕೊಂಡ್ಬಿಡ್ತೀನಿ, ಬಿಕಾಸ್ ಇದರಲ್ಲೇ ನಾನು ಲೇಯರ್ ಮಾಡೋದು, ಈ ಕುಕ್ಕರಲ್ಲೇ ಲೇಯರ್ ಮಾಡ್ತೀನಿ. ಶುರು ಮಾಡ್ಕೊಳ್ಳೋಣ. ಸೊ ಅನ್ನ ಹಾಕ್ಕೊಂಡಿದ್ದೀನಿ ಇವಾಗ, ಅದ್ರ ಮೇಲೆ ಒಂದು ಲೇಯರು ಇದು ಹಾಕ್ಕೊಂಬಿಡೋಣ, ವೆಜಿಟೇಬಲ್ಸ್ ಹಾಕ್ಕೊಂಬಿಡೋಣ. ಇವಾಗ ಮತ್ತೆ ಇನ್ನೊಂದು ಲೇಯರ್ ರೈಸ್. ಸೊ ತುಂಬ ದಿವಸ ಆದಮೇಲೆ ಏನೋ ಒಂದು ಅಡುಗೆ ಮಾಡಿದ್ದೀನಿ. ಅದೇ ನನಗೂ ಭಯ ಆಗ್ತಾಯಿದೆ ಸ್ವಲ್ಪ, ತುಂಬ ದಿನ ಆದ್ಮೇಲೆ ಮಾಡಿದಲ್ಲ, ಅದಕ್ಕೆ ಸ್ವಲ್ಪ ಭಯ ಆಗ್ತಾಯಿದೆ. ಸೊ ಇವಾಗ ಇದೆಲ್ಲ ಮುಗ್ದು ನೋಡಿ, ಇದೆಲ್ಲ ಇಟ್ಟು ದಮ್ ಕಟ್ಟಲ್ವಾ ಪುಟ್ಟ ಇದಕ್ಕೆ? ಆ್ಯಕ್ಚುಲಿ ಏನು ಗೊತ್ತಾ, ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟಲ್ಲಿ ಈ ಥರ ಹಿಟ್ಟು ಮಾಡ್ಕೊಂಡು ಸುತ್ತಲೂ ಕವರ್ ಅಂದರೆ ಎಲ್ಲೂ ಗಾಳಿ ಎಸ್ಕೇಪ್ ಆಗಬಾರ್ದು, ಅಷ್ಟು ಬಿಗಿಯಾಗಿ ದಮ್ ಕಟ್ಟಬೇಕು. ಆಯ್ತಾ? ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಗೋಧಿ ಹಿಟ್ಟು ಮೈದಾ ಹಿಟ್ಟು ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ಪ್ರತಿ ಸಲನೂ ಈ ತರ ಒಂದು ಪ್ಲೇಟನ್ನ ಮುಚ್ಚಿಬಿಟ್ಟು ಅದ್ರ ಮೇಲೆ ಭಾರದ ವಸ್ತು ಇಟ್ಬಿಡ್ತೀನಿ, ಅದಲ್ಲೇ ದಮ್ ಕಟ್ಟುತ್ತೆ. ಚಿಕ್ಕ ಗಡಾರಿ ಇಟ್ಬಿಟ್ಟು ಮಾಡಿದ್ರೆ ಅಲ್ಲೇ ದಮ್ ಇದು ಲೋ ಫ್ಲೇಮ್ ಅಲ್ಲಿ ಆಗೋಯ್ತು. ಇದು ಆಲ್ಮೋಸ್ಟ್ ನೋಡಿ, ಇವಾಗ ಅನ್ನನೂ ಮುಕ್ಕಾಲ್ ಕುಕ್ ಬೆಂದಿತ್ತು, ವೆಜಿಟೇಬಲ್ಸ್ ಮುಕ್ಕಾಲ್ ಬೆಂದಿತ್ತು. ಸೊ ಇದೆರಡು ಇವಾಗ ಕೂಡ್ಬೇಕು. ಅದು ರಸ ಬಿಟ್ಕೊಳ್ಳುತ್ತೆ ನೋಡಿ, ನನ್ ಬಾಯಿ ನೀರು ಬರ್ತಾ ಇದೆ, ರಸ ಎಲ್ಲ ಬಿಟ್ಕೊಳ್ಳುತ್ತೆ, ಸ್ವಲ್ಪ ನೀರೆಲ್ಲ ಬಿಟ್ಕೊಳ್ಳುತ್ತೆ. ಸೊ ಚೆನ್ನಾಗಿ ಬೆಂದು ಒಂಥರ ಅದು ಆ ಫ್ಲೇವರ್ಸ್ ಎಲ್ಲ ಇಟ್ ವಿಲ್ ಗೆಟ್ ಟುಗೆದರ್, ಅರೋಮಾ ಕೂಡಿ ಕಳೆದು ಮಸಾಲಾ ರೈಸ್ ಎರಡು ರೊಮ್ಯಾನ್ಸ್ ಮಾಡಿ ಎಲ್ಲ ಎಷ್ಟೊತ್ತು ತಗೊಳುತ್ತದು? 7 minutes. 7 minutes. ಓಕೆ. 5 to 7 minutes. ಪಾಪ ಧೃತಿ ಮಲಗೆ ಬಿಟ್ಲು, ಅವಳು ಊಟ ಮಾಡಿ ಮಲಗೆ ಬಿಟ್ಲು. ಆಲ್ರೆಡಿ ಒಂದು ಆಯ್ತಲ್ಲ ಟೈಮ್. ಹೌದು. ಸೊ ಮಲಗಬಿಟ್ಟು ಸೊ ಲೋ ಫ್ಲೇಮ್ ಅಲ್ಲಿ 7 minutes ಬೇಯಕ್ಕೆ. ಲೋ ಫ್ಲೇಮ್ ಅಲ್ಲಿ 7 minutes ಬೇಯಕ್ಕೆ ಇಡಬೇಕು. ಧೃತಿನ ಸ್ಕೂಲ್ಗೆ ಹಾಕಿದೀವಿ. ಅಂದ್ರೆ ಅವಳಿಗೆ ಸ್ವಲ್ಪ ಹಾಕ್ಲೇಬೇಕು ಅಂತ ಇರ್ಲಿಲ್ಲ, ಆದ್ರೆ ಅವಳಿಗೆ ಒಂದ್ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಅಂತ ಪ್ರೀ ಮೌಂಟ್ಗೆ ಸುಮ್ಮನೆ ಹೋಗಿ ಬರ್ತಾಳೆ 3 hours. ಸೊ ಅಲ್ಲಿ ನೋಡಿ ಅವಳು ಪೇಂಟ್ ಮಾಡಿರೋದೆಲ್ಲ ನೋಡಿ ರಘುಗೆ ಎಷ್ಟು ಎಕ್ಸೈಟ್ಮೆಂಟ್ ನೋಡಿ. ಕೊಡು ಹಿಡ್ಕೋತೀನಿ. ಸೊ ಈ ಥರ ಎಲ್ಲ ಏನೇನೋ ಮಾಡಿದ್ಲು. ಸೊ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅಂತ ಕರೆದಿದ್ರು. ಇದು ನಮ್ಗೆ ಆ್ಯಕ್ಚುಲಿ ಒಂಥರ ಹೊಸ ಅನುಭವ, ಯಾಕಂದರೆ ಫಸ್ಟ್ ಟೈಮ್ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಹೋಗಿದ್ವಿ. ನಮ್ಮ ಸ್ಕೂಲ್ಗೆ ನಾವು ಚಿಕ್ಕವರಿದ್ದಾಗ ನಮ್ಮ ಅಪ್ಪ ಅಮ್ಮ ಬರೋವಾಗ ನಮಗೆ ಭಯ ಆಗೋದು, ಅಯ್ಯೋ ನಮ್ಮ ಬಗ್ಗೆ ಏನು ಹೇಳ್ಬಿಡ್ತಾರಪ್ಪ ಇವರು, ನಮ್ಮ ತರಲೆ ಮಾಡೋದನ್ನೆಲ್ಲ ಬರ್ದೇ ಇದ್ರೆ. ನಾನು ಎಷ್ಟೋ ಸಲ ಅಯ್ಯೋ ಇವತ್ತು ಅಪ್ಪ ಅಮ್ಮ ಬರ್ದೇ ಇದ್ರೆ ಸಾಕು, ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಏನೋ ಒಂದು ಸ್ಕೂಲಲ್ಲಿ ಕಾರಣ ಕೊಟ್ಕೊಂಡ್ಬಿಡ್ಬೋದು ಅಂತ ನಾವು. ಯಾಕಂದ್ರೆ ನನಗಂತೂ ಯಾವಾಗ ನೋಡಿದ್ರು ಕಂಪ್ಲೇಂಟ್ಸೇ. ಶಿ ಈಸ್ ವೆರಿ ಟಾಕಟಿವ್, ಯಾವಾಗ ನೋಡಿದ್ರು ಮಾತಾಡ್ತಿರ್ತಾಳೆ, ಪಕ್ಕದಲ್ಲಿರೋರ್ನ ಡಿಸ್ಟರ್ಬ್ ಮಾಡ್ತಾಳೆ, ಓದಕ್ ಬಿಡಲ್ಲ, ಬರೆಯಕ್ ಬಿಡಲ್ಲ, ಇವಳು ಮಾತ್ರ ಎಲ್ಲ ಆನ್ಸರ್ ಮಾಡ್ತಾಳೆ, ಪಕ್ಕದಲ್ಲಿರೋರು ಪಾಪ ಏನು ಗ್ರಾಸ್ಪೇ ಮಾಡೋದಿಲ್ಲ, ಈ ಥರದ್ದೆಲ್ಲ ಕಂಪ್ಲೇಂಟ್ಸ್ ಬರೋದು. ನಿಂದಂಗೆ ನಂದು ಒಂದಿನ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ದಿನಾನೇ ನಾನು ಒಬ್ಬನಿಗೆ ಗಲಾಟೆ ಮಾಡಿ ಒಬ್ಬನ ಜೊತೆ ಅವನಿಗೆ ರಕ್ತ ಬರಂಗಿಲ್ಲ ಹೊಡೆದ್ಬಿಟ್ಟಿದೆ. ರೌಡಿ ಹಾಗಾದ್ರೆ ಅಂದರೆ ರೌಡಿ ಅಲ್ಲ, ಅದಂಗೆ ರೌಡಿ ಅಂತ. ಅವನೇನೋ ಅಮ್ಮನ ಬಗ್ಗೆ ಬೈದಿದ್ದ, ಅದಕ್ಕೆ ಕೋಪ ಬಂದಿತ್ತು. ಸೊ ಕರೆಕ್ಟಾಗಿ ಅವತ್ತೇನ ನಮ್ಮ ಅಪ್ಪ ಬಂದ ತಕ್ಷಣ ನಮ್ಮ ಸರ್ರು
ನೋಡಿ ಸರ್ ನಿಮ್ಮ ಮಗ ಹಿಂಗೆ ಮಾಡಿದ್ದಾನೆ ಹೊಡೆದಿದ್ದಾನೆ ಅಂದರು. ನಾನು ಅದಕ್ಕೆ ಸರ್ಗೆ ಹೇಳಿದೆ, ಸರ್ ನಿಮ್ಮಮ್ಮನ ಬಗ್ಗೆ ಯಾರಾದರೂ ಮಾತಾಡಿದ್ರೆ ನೀವು ಸುಮ್ಮನೆ ಇರ್ತೀರಾ ಸರ್ ಅಂತ. ಅದಕ್ಕೆ ನೋಡಿ ಸರ್ ಹೆಂಗೆ ಮಾತಾಡ್ತಾರೆ ನೋಡಿ ಅಂತ ಅಪ್ಪನ ಹತ್ರ ಕಂಪ್ಲೇಂಟ್. ರಾಮ. ಸೊ ಇಟ್ ವಾಸ್ ನೈಸ್. ಆಲ್ರೆಡಿ ಫ್ರೆಂಡ್ಸ್ ಬೇರೆ ಮಾಡ್ಕೊಂಡಿದ್ದಾಳೆ. ಹೌದು, ಅದು ಕೂಡ ಒಬ್ಬ ಹುಡುಗನ ವಿಚಾರಿಸ್ಕೋಬೇಕು, ಹುಷಾರಾಗಿ ನೋಡ್ಕೋಬೇಕು. ಪಾಪ ಸುಮ್ಮನೆ ಮಗನೇ ಜಸ್ಟ್ ಇಟ್ಸ್ ಓಕೆ ಯು ನೋ. ನನಗೂ ಇಲ್ಲ ಹಂಗೇನೆ. ನಾನೇ ಫಸ್ಟ್ ಬಾಯ್ ಫ್ರೆಂಡ್ ಆಗ್ಬೇಕು ಅವಳಿಗೆ. ಅಯ್ಯೋ ಹಂಗಂದ್ರೆ ನೀನು ಅವಳ ಏಜಿಗೆ ಇಳಿಬೇಕು, ಆವಾಗ ಅವಳು ನೀನು ನಿನ್ನ ಏಜ್ಗೆ ಹಿಂಗೆ ಇಳಿತಾ ಇದ್ದೀನಿ, ಇನ್ನು ಅವಳ ಏಜ್ಗೆ ಹಿಂಗೆ ಇಳಿತೀನಿ ಅಷ್ಟೇ. ಹಂಗಂದ್ರೆ ನಾನು ಚಿಕ್ಕವಳನ್ನ ತೆಗ್ತಾ ಇದ್ದೀನಿ. ಸೊ ಘಮ ಘಮ ಪರಿಮಳ ಅಂತೂ ಚೆನ್ನಾಗಿ ಬರ್ತಾ ಇದೆ. ನೈಸ್, ಲುಕ್ಸ್ ನೈಸ್, ಸ್ಮೆಲ್ಸ್ ನೈಸ್. ಟೇಸ್ಟ್ ಹೆಂಗಿದೆ ಅಂತ ಗೊತ್ತಿಲ್ಲ. ಫಸ್ಟ್ ನಾನು ರಿಸ್ಕ್ ತಗೊಳ್ಳಲ್ಲ, ಟೇಸ್ಟ್ ಮಾಡಲ್ಲ ನಾನು. ಇದಕ್ಕೋಸ್ಕರ ನಮ್ಮ ಮನೆಯ ಮುಖ್ಯ ಶೆಫ್ ಆಗಿರುವಂತಹ ಪ್ರಿಯಾ ರಾಮಮೂರ್ತಿ ಅವ್ರನ್ನ ಕರೀತಾ ಇದೀವಿ. ಈಗ ನೋಡು ವೆಜಿಟೇಬಲ್ಸ್ ಎಲ್ಲ ಜೊತೆಗೆ ತಗೊಂಡು ಮಸಾಲಾ ಇದ್ರ ಜೊತೆ ತಗೊಂತೀನಿ ಅಂತ. ಗೋಡಂಬಿ ದ್ರಾಕ್ಷಿ ತುಂಬಾ ಚೆನ್ನಾಗಿದೆ. ನಿಜ ತುಂಬಾ ಚೆನ್ನಾಗಿದೆ. ಎಲ್ಲ ಕರೆಕ್ಟ್ ಆಗಿದೆ ಅಂತ ನೋಡಿದ್ರು ಅವರು. ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟ್ ಇದೆ. ಓಕೆ, ತುಂಬಾ ಚೆನ್ನಾಗಿದೆ. ರಘುನ ಟೇಸ್ಟ್ ಮಾಡ್ಬೋದು. ಹಂಗಂದ್ರೆ ಒಂದು ಬೇರೆ ಸ್ಪೂನ್ ತರ್ತೀನಿ. ಹಾ ತಗೊಂಬ. ಖಾರ ಕಮ್ಮಿ ಆಯ್ತಾ? ಮೀಡಿಯಂ ಇದೆ. ಬಿಸಿ ಆಲು ಆಲು ಹಾಟ್ ಇದೆ ಸ್ವಲ್ಪ. ಓಲು ಓಲು ಸೂಪರ್ ಆಯ್ತು. ನಿಜ ಚೆನ್ನಾಗಿದೆ. ನಾನಿಲ್ಲ ನಿಜ ಹೇಳ್ತೀನಿ. ಅಯ್ಯೋ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ತುಂಬಾ ಚೆನ್ನಾಗಿದೆ. ವೆರಿ ನೈಸ್. 100 out of 100. ಚೆನ್ನಾಗಿದೆ. ಓಕೆ, ಹಂಗಂದ್ರೆ ತಿನ್ನಕ್ ಶುರು ಮಾಡೋಣ. ಇವಾಗ ನಾನು ನಿಮ್ಗೆ ಧೈರ್ಯವಾಗಿ ಹೇಳ್ತೀನಿ, ನೀವು ಕೂಡ ಈ ರೆಸಿಪಿ ನೋಡ್ಕೊಂಡು ಮಾಡ್ಕೊಂತೀನಿ. ಯಾಕಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಅಷ್ಟೇ ಹೇಳೋದು ಬೇಡ ಅಂತ ಅನ್ಕೊಂಡೆ, ಯಾಕಂದ್ರೆ ಡೌಟ್ ಇತ್ತು ಮೇಡಮ್ ಮೇಲೆ. ಬಟ್ ಇವಾಗ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನೀವು ಕೂಡ ಮಾಡ್ಕೊಂತೀನಿ. ಸೂಪರ್ ಆಗಿದೆ. ಸೊ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತಿ. ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಯು. ಲವ್ ಯು ಆಲ್. ಬಾಯ್.